ಮಾಧ್ಯಮ ಕ್ಷೇತ್ರವು ಇಂದು ಅತ್ಯಂತ ಕ್ಲಿಷ್ಟಕರ ಸವಾಲುಗಳನ್ನು ಎದುರಿಸ್ತಾ ಇದ್ದು ಬದಲಾಗ್ತಾ ಇರುವ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ತನ್ನ ಅಸ್ತಿತ್ವವನ್ನು ಬಳಸಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ ಹೇಳಿದರು. ನೆಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಳ್ಳಾಲ ತಾಲೂಕು ಘಟಕದ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ನಡೆದ ಪತ್ರಿಕಾ ದಿನಾಚರಣೆ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದೆ ಮಾಹಿತಿ ಸಂಗ್ರಹಿಸಲು ಇಂದಿನಂತೆ ತಂತ್ರಜ್ಞಾನ ಅಥವಾ ಸಾಮಾಜಿಕ ಜಾಲತಾಣದ ಮೂಲಗಳು ಇರಲಿಲ್ಲ. ಆದರೂ ಅಧಿಕೃತ ಹಾಗೂ ನಿಖರ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿಯನ್ನು ಪತ್ರಿಕೆಗಳು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ವು. ದೇಶದ ಪರಂಪರೆ, ಸಂಸ್ಕೃತಿ ಹಾಗೂ ಸಮಾಜಮುಖಿ ಮೌಲ್ಯಗಳನ್ನು ಉಳಿಸಿ ಬೆಳೆಸುವಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸಿದ್ವು ಎಂದು ಹೇಳಿದರು. ಇಂದು ಮಾಧ್ಯಮ ಕ್ಷೇತ್ರದಲ್ಲಿ ಉದ್ಯೋಗಕ್ಕೆ ಒಂದೆಡೆ ಭದ್ರತೆ ಇದ್ರೂ ಮತ್ತೊಂದೆಡೆ ಅಭದ್ರತೆಯ ಭಾವನೆ ಕಾಡ್ತಾ ಇದೆ. ಪತ್ರಿಕೆಗಳ ವಿಲೀನ, ಸಂಸ್ಥೆಗಳ ಪುನರಚನೆ ಹಾಗೂ ನಿರಂತರ ಬದಲಾಗ್ತಾ ಇರುವ ಪರಿಸ್ಥಿತಿಗಳು ಉದ್ಯೋಗಿಗಳಲ್ಲಿ ಆತಂಕ ಉಂಟು ಮಾಡಿದೆ ಎಂದು ಹೇಳಿದರು. ದೇಶದಲ್ಲಿ ಸುಮಾರು 50,000 ಪತ್ರಿಕೆಗಳು ಪ್ರಕಟಣೆಯನ್ನು ಸ್ಥಗಿತಗೊಳಿಸಿದ್ದು, ಅನೇಕ ಪತ್ರಿಕೆಗಳು ತಮ್ಮ ಗಾತ್ರವನ್ನು ಕುಗ್ಗಿಸಿವೆ. ವೆಚ್ಚ ಕಡಿತದ ಕ್ರಮಗಳಿಂದ ಮಾಧ್ಯಮ ಸಂಸ್ಥೆಗಳು ಅಸ್ತಿತ್ವದ ಪ್ರಶ್ನೆಯನ್ನು ಎದುರಿಸ್ತಾ ಇದ್ದು, 1000ಕ್ಕೂ ಹೆಚ್ಚು ಸಂಸ್ಥೆಗಳಲ್ಲಿ ಸಿಬ್ಬಂದಿ ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಇಂತಹ ಸವಾಲುಗಳ ನಡುವೆಯೂ ಮಾಧ್ಯಮ ಕ್ಷೇತ್ರ ತನ್ನ ಪಯಣವನ್ನು ಮುಂದುವರಿಸ್ತಾ ಇದೆ. ಬದಲಾವಣೆಗಳನ್ನು ಹೇಗೆ ಸಮರ್ಥವಾಗಿ ನಿರ್ವಹಿಸಬೇಕು ಹಾಗೂ ಮಾಧ್ಯಮವನ್ನು ಸದೃಢವಾಗಿ ಉಳಿಸಿಕೊಳ್ಳಬೇಕು ಎಂಬ ಬಗ್ಗೆ ಗಂಭೀರ ಚಿಂತನೆ ಅಗತ್ಯ ಇದೆ ಎಂದು ಹೇಳಿದರು. 24x7 ಸುದ್ದಿವಾಹಿನಿಗಳ ಆರಂಭದ ಬಳಿಕ ಮಾಧ್ಯಮ ಕ್ಷೇತ್ರದಲ್ಲಿ ಸ್ಪರ್ಧೆ ತೀವ್ರಗೊಂಡಿದೆ. ಆದರೆ ಹೊಸ ಬದಲಾವಣೆಗಳನ್ನು ಎಲ್ಲರೂ ಸುಲಭವಾಗಿ ಸ್ವೀಕರಿಸುವುದಿಲ್ಲ. ಇದರ ಪರಿಣಾಮವಾಗಿ ಟಿಆರ್ಪಿ ಕುಸಿತ ಕಂಡು ಮಾಧ್ಯಮ ಸಂಸ್ಥೆಗಳು ಮಾರುಕಟ್ಟೆಯ ಸವಾಲುಗಳನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಇನ್ನು ನಿಟ್ಟೆ ವಿಶ್ವವಿದ್ಯಾಲಯದ ಕೆಆರ್ ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ಸಾಯಿ ಗೀತಾ ಹೆಗ್ಡೆ ಮಾತನಾಡಿ, ಕನ್ನಡದ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ 1843ರಲ್ಲಿ ಆರಂಭವಾಗಿ 1845ರವರೆಗೆ ಒಟ್ಟು 39 ಸಂಚಿಕೆಗಳನ್ನು ಪ್ರಕಟಿಸಿತು ಎಂದು ತಿಳಿಸಿದರು. ಅಂದಿನ ಪತ್ರಿಕೆಯಲ್ಲಿ ಊರ ವರ್ತಮಾನ, ಸರ್ಕಾರದ ಪ್ರಕಟಣೆಗಳು, ದೇಶ ವಿದೇಶದ ಸುದ್ದಿಗಳು, ಆಶ್ಚರ್ಯಕರ ಘಟನೆಗಳು, ಕಥೆಗಳು ಹಾಗೂ ಸಾರ್ವಜನಿಕರಿಂದ ಬಂದ ಮಾಹಿತಿಗಳಿಗೆ ಆದ್ಯತೆ ನೀಡಲಾಗ್ತಾ ಇತ್ತು. ಜಾಹೀರಾತು, ಚಿತ್ರಗಳು ಅಥವಾ ಲೇಖಕರ ಹೆಸರಿಗಿಂತ ಜನರಿಗೆ ವಿಶ್ವಜ್ಞಾನ ಮತ್ತು ನಿಖರ ಮಾಹಿತಿಯನ್ನು ತಲುಪಿಸುವುದೇ ಪತ್ರಿಕೆಯ ಮುಖ್ಯ ಉದ್ದೇಶವಾಗಿತ್ತು ಎಂದು ಹೇಳಿದರು. ಮಂಗಳೂರಿನ ಬಿಕ್ಕರ್ನಕಟ್ಟೆ ಸೇರಿದಂತೆ ಹಲವು ಸ್ಥಳನಾಮಗಳ ಇತಿಹಾಸ ಅಧ್ಯಯನಕ್ಕೂ ಮಂಗಳೂರು ಸಮಾಚಾರ ಪ್ರಮುಖ ಆಕಾರವಾಗಿದೆ. ಕನ್ನಡ ಭಾಷೆ, ಸಾಹಿತ್ಯ, ಇತಿಹಾಸ ಹಾಗೂ ಮಾಧ್ಯಮ ಅಧ್ಯಯನಕ್ಕೆ ಈ ಪತ್ರಿಕೆ ಇಂದಿಗೂ ಅಮೂಲ್ಯ ದಾಖಲೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಳ್ಳಾಲ ಘಟಕದ ಅಧ್ಯಕ್ಷ ಶಶಿಧರ್ ಪೊಯ್ಯತ್ತಬೈಲು, ನಿಕಟಪೂರ್ವ ಅಧ್ಯಕ್ಷ ವಸಂತ್ ಕೋನಾಜೆ, ನಿಟ್ಟೆ ಇನ್ಸ್ಟಿಟ್ಯೂಷನ್ ಆಫ್ ಕಮ್ಯುನಿಕೇಷನ್ನ ಮುಖ್ಯಸ್ಥ ಮೌಲ್ಯ ಬಾಲಾಡಿ ಉಪಸ್ಥಿತರಿದ್ದರು. ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ದಿನೇಶ್ ನಾಯಕ ಸ್ವಾಗತಿಸಿದರು. ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಕೋನಾಜೆ ವಂದಿಸಿದರು. ಉಪಾಧ್ಯಕ್ಷ ಸತೀಶ್ ಕುಮಾರ್ ಪುಂಡಿಕಾಯಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಆ ಸಂಘವನ್ನು ಕಳೆದ ವರ್ಷದಿಂದ ಧೈರ್ಯದಿಂದ ಮುನ್ನಡೆಸುತ್ತಿರುವ ನಮ್ಮ ಅಧ್ಯಕ್ಷರಾದಂತಹ ಶಶಿಧರ್ ಪೊಯ್ಯತ್ತಬೈಲು ಅವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇವೆ. ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರಿಗೆ ಮತ್ತು ಎದುರಿರುವ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಪತ್ರಕರ್ತ ಮಿತ್ರರಿಗೆ ಕನ್ನಡ ಪತ್ರಿಕಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ, ಜುಲೈ 1ಕ್ಕೆ ನಾವು ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದ್ವಿ. ಆ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲೂ ಕೂಡ ನಾವು ಆಚರಣೆಯನ್ನು ಮಾಡಲಿಲ್ಲ. ನಾವು ಪತ್ರಕರ್ತರ ಜೊತೆ ಸೇರಿ ಆಚರಣೆ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಂಗಳೂರು ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದರು. ಬಹುಶಃ ಯಾಕೆ ಇವತ್ತಿಗೂ ನಾವು ಮಂಗಳೂರು ಸಮಾಚಾರದ ಬಗ್ಗೆ ಮಾತಾಡಬೇಕು ಅಂತಂದರೆ, ಬಹುಶಃ ಇತಿಹಾಸ ಇಲ್ಲದೆ ಭವಿಷ್ಯ ಖಂಡಿತವಾಗ್ಲೂ ಇಲ್ಲ. ಇತಿಹಾಸದ ಮೇಲೆ ಎಲ್ಲ ಭವಿಷ್ಯ ನಿಂತಿರೋದು ಅಂತ ಹೇಳುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಇವತ್ತಿಗೂ ಕೂಡ ಮಂಗಳೂರು ಸಮಾಚಾರದ ಇತಿಹಾಸ, ಕನ್ನಡ ಪತ್ರಿಕೋದ್ಯಮ ಬೆಳೆದು ಬಂದಂತಹ ರೀತಿ, ಇವತ್ತಿಗೆ ಕನ್ನಡ ಪತ್ರಿಕೋದ್ಯಮ ಹೇಗಿದೆ ಅನ್ನೋದನ್ನು ಅವಲೋಕಿಸುವುದು ತುಂಬ ಮುಖ್ಯ ಆಗ್ತದೆ ಅಂತ. ಇವತ್ತು ವಿದ್ಯಾರ್ಥಿಗಳಿಲ್ಲ, ಬಹುಶಃ ಇದೊಂಥರ ಇಂಟ್ರಾಸ್ಪೆಕ್ಷನ್ ಇದ್ದಾಗೆ, ಆತ್ಮವಿಮರ್ಶೆ ಅನ್ನೋ ಥರದ ಒಂದು ಸಂವಾದದ ರೀತಿಯಲ್ಲಿ ಖಂಡಿತವಾಗ್ಲೂ. ಆದರೆ ಎಲ್ಲಿಯಾದರೂ ಟಿವಿಯನ್ನು ನೋಡ್ತಾ ಅಥವಾ ಪತ್ರಿಕೆಯನ್ನು ಓದ್ತಾ ಕೂತ್ಕೊಂಡು ಪತ್ರಿಕೆಯನ್ನು ಓದ್ತಾ ಈ ನೆಗೆಟಿವ್ ನ್ಯೂಸಸ್ಗಳೇನಿದೆ, ಮರ್ಡರ್ ಆಗಿರ್ಬೋದು, ಸಾವು ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಓಡಿ ಹೋಗುವಂಥದ್ದು ಅಥವಾ ಕೋಮು ವಿವಾದಗಳ ಯಾವುದಾದ್ರೂ ಸರಿ ವಲಯದ ಎಲ್ಲ ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಮೊನ್ನೆ ಅವ್ರದ್ದು ವಿಡಿಯೋ ನೋಡಿದೆ, ಅವರೊಂದು ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರಂತೂ ಅಧ್ಯಯನ ಪ್ರವಾಸಕ್ಕೆ ಹೋಗೋದು ತುಂಬ ಕಡಿಮೆ ಆಗಿದೆ. ಸದ್ಯ 24x7 ಬ್ಯುಸಿ ಇರ್ತಾರೆ, ಯಾವ ದಿವಸವೂ ಪುಸ್ತಕ
ನಿಮಗೆ ಬೇರೆ ಬೇರೆ ಉತ್ಸವ ಹಬ್ಬ ಹರಿದಿನಗಳಿದ್ದಾಗ ನಿಮಗೆ ರಜೆ ಇರ್ತದೆ. ಆ ದಿವಸ ಎಲ್ಲ ಪತ್ರಕರ್ತರು ಬಿಸಿ ಇರ್ತಾರೆ, ಮನೆಯಲ್ಲೂ ಇರ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಅಂತೆಲ್ಲ ಬಿಸಿ ಶೆಡ್ಯೂಲ್ ನಡುವೆ ಕೂಡ ಒಂದು ದಿವಸವನ್ನು ಅಥವಾ ಒಂದೂವರೆ ದಿವಸವನ್ನು ಅಧ್ಯಯನ ಪ್ರವಾಸಕ್ಕಾಗಿ ಮೀಸಲಾಗಿಟ್ಟುಕೊಂಡು ಬೇರೆ ಒಂದು ತನ್ನ ಕಾರ್ಯವ್ಯಾಪ್ತಿಯ ಪ್ರದೇಶದಿಂದ ಹೊರಗಿನ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ನೋಡಿಕೊಂಡು ಮಾತಾಡಿಕೊಂಡು ಬರುವಂಥದ್ದು. ಇದು ಮತ್ತೊಂದು ರೀತಿಯ ಸವಾಲುಗಳು. ಮತ್ತೆ ಇದನ್ನ ಹೇಗೆ ನಿಯಂತ್ರಣ ಮಾಡಬಹುದು ಅಂತ, ಇದರ ನಿಯಂತ್ರಣದ ಬಗ್ಗೆ ಭಾರತದ ದೇಶದಲ್ಲಿ ತುಂಬಾ ಗೊಂದಲಕಾರಿಯಾದಂತಹ ಒಂದು ಸನ್ನಿವೇಶ ಪರಿಸ್ಥಿತಿ ಇದೆ. ಯಾವಾಗ ಮೋಗ್ಲಿ ತನಗೆ ತಾನೇ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿಕೊಂಡಿದ್ನು, ನಾವು ಅಂತ ಲಕ್ಷ್ಮಣ ರೇಖೆಯನ್ನು ಹಾಕಿಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ಒಂದು ಈಗ ಕಲ್ಪನೆ ಯಾವ ರೀತಿ ಆಗಿದೆ, ಬ್ರೇಕಿಂಗ್ ನ್ಯೂಸ್, ನಾನು ಮೊದಲ ಸುದ್ದಿಯನ್ನು ಕೊಡಬೇಕು ಅಂತ. ಅದು ಸತ್ಯವೋ, ಅದು ಸುಳ್ಳು, ಅದು ಅಧಿಕೃತವೋ ಅನ್ನುವುದರ ಬಗ್ಗೆ ನಾವು ಚಿಂತನೆ ಮಾಡುವಂಥದ್ದು ಮತ್ತೆ ತಡವಾಗಿ ಎಷ್ಟೋ ಸಂದರ್ಭದಲ್ಲಿ ಟಿವಿಯ ವಾಹಿನಿಯಲ್ಲಿ ಕುಳಿತುಕೊಂಡವರು ಹೇಳುವಂಥದ್ದು, ಜನ ಕೇಳಿದರೆ ನೀವು ಯಾಕೆ ಆ ರೀತಿಯ ಕೆಲವು ಸುದ್ದಿಗಳನ್ನು ಕೊಡ್ತೀರಿ, ನೀವು ಯಾಕೆ ಆ ರೀತಿಯ ಸೆಕ್ಸ್ ಕ್ರೈಮ್ಸ್ ಸುದ್ದಿಗಳನ್ನು ಗಂಟೆಗಟ್ಟಲೆ ತೋರಿಸ್ತೀವಿ ಅಂತ ಹೇಳುವಾಗ ಅದು ವೀಕ್ಷಕರು ಬಯಸ್ತಾರೆ, ಅದಕ್ಕೆ ನಾವು ಕೊಡ್ತೇವೆ. ಜನ ಕೇಳಿದ್ದಾರೆ, ಅದಕ್ಕೆ ನಾವು ಕೊಡ್ತೇವೆ ಅಂತ ಸಮರ್ಥನೆ ಮಾಡಿಕೊಡ್ತಾ ಇದ್ದೇವೆ. ಈ ಸಮರ್ಥನೆ ಅದು ಸಮರ್ಥನೀಯ ಸಮರ್ಥನೆ ಅಲ್ಲ, ಅದು ಒಂದು ಏಕಪಕ್ಷೀಯ